ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನವನ್ನು ಆಚರಿಸಲಾಯಿತು. ಬೇಲೂರು ಪಟ್ಟಣದ ವಿವೇಕಾನಂದ ಕಾಲೇಜು ಹಾಗೂ ಪ್ರೌಢಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಕುಶಾಲನಗರ ಪಟ್ಟಣದ ಬಲಮುರಿ ಗಣಪತಿ ದೇವಾಲಯದ ಬಳಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಮಂಟಪವನ್ನು ಉದ್ಘಾಟಿಸಲಾಯಿತು. ಭಾರತದ ಅತಿದೊಡ್ಡ ವಸ್ತು ಪ್ರದರ್ಶನ ಸಹರಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಎಕ್ಸಿಬಿಷನ್ ಕಮ್ ಸೇಲ್. ಇಲ್ಲಿ ಎಲ್ಲ ರೀತಿಯ ಕರಕುಶಲ ವಸ್ತುಗಳು, ಗೃಹಾಲಂಕಾರ ವಸ್ತುಗಳು, ಪುರುಷ ಮಹಿಳೆಯರ ವಸ್ತ್ರಗಳು ಹಾಗೂ ರುಚಿಕರವಾದ ಪಾರಂಪರಿಕ ತಿಂಡಿಗಳು ಎಲ್ಲವೂ ಒಂದೇ ಸೂರಿನಲ್ಲಿ ಲಭ್ಯವಿದ್ದು, ಸ್ಥಳ ಓಪನ್ ಗ್ರೌಂಡ್ ಆಕ್ಸಿಸ್ ಬ್ಯಾಂಕ್ ಎದುರು, ಮಾರ್ಕೆಟ್ ರಸ್ತೆ, ಕುಶಾಲನಗರ. ದಿನಾಂಕ ಇದೇ ಡಿಸೆಂಬರ್ 12ನೇ ತಾರೀಕಿಂದ 11 ಜನವರಿ 2026ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ. ಪ್ರವೇಶ ಸಂಪೂರ್ಣವಾಗಿ ಉಚಿತವಾಗಿದ್ದು, ಈ ಮಹಾವಸ್ತು ಪ್ರದರ್ಶನಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕುಶಾಲನಗರ ಪಟ್ಟಣದ ಬಲಮುರಿ ಗಣಪತಿ ದೇವಾಲಯದ ಬಳಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಮಂಟಪವನ್ನು ಉದ್ಘಾಟಿಸಲಾಯಿತು. ನಡೆದಾಡುವ ದೇವರಾಗಿದ್ದ ಶ್ರೀ ಶಿವಕುಮಾರ ಸ್ವಾಮೀಜಿ ತಮ್ಮ ಸತ್ಕಾರ್ಯಗಳ ಮೂಲಕ ಇಂದಿಗೂ ಚಿರಸ್ಥಾಯಿಯಾಗಿ ಜನಮನದಲ್ಲಿ ನೆಲೆಸಿದ್ದಾರೆ ಎಂದು ಶಾಸಕ ಡಾಕ್ಟರ್ ಮಂತನಗೌಡ ತಿಳಿಸಿದರು. ಕುಶಾಲನಗರ ಪಟ್ಟಣದ ಬಲಮುರಿ ಗಣಪತಿ ದೇವಾಲಯದ ಬಳಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಮಂಟಪ ಉದ್ಘಾಟಿಸಿ ಮಾತನಾಡಿದರು. ಸಿದ್ಧಗಂಗಾ ಶ್ರೀಗಳ ಸೇವೆ ಹಾಗೂ ತ್ಯಾಗ ಅನನ್ಯವಾದದ್ದು. ಲಕ್ಷಾಂತರ ಬಡ ಮಕ್ಕಳ ಪಾಲಿನ ಆರಾಧ್ಯ ದೈವರಾಗಿ ಅನ್ನ, ಅಕ್ಷರ, ಆಶೆ ನೀಡುವ ಮೂಲಕ ಅವರ ಬದುಕು ಹಸನಾಗಿಸಿದ ಮಹಾಚೇತನ. ಜಾತಿ ಭೇದವಿಲ್ಲದೆ ಎಲ್ಲ ಜಾತಿ ಧರ್ಮಗಳ ಆರಾಧ್ಯ ದೈವವಾಗಿರುವ ಶ್ರೀಗಳ ಮಂಟಪ ಇಲ್ಲಿ ದೇವಾಲಯ ಸ್ವರೂಪವಾಗಿದೆ ಎಂದರು. ಇದೇ ಸಂದರ್ಭ ಬಸವೇಶ್ವರ ಸಮುದಾಯ ಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನ ನೀಡುವುದಾಗಿ ಘೋಷಿಸಿದರು. ವೃತ್ತದ ನಾಮಫಲಕ ಉದ್ಘಾಟಿಸಿದ ಮಾಜಿ ಶಾಸಕ ಅಪಚರಂಜನ್ ಮಾತನಾಡಿ, ಸಿದ್ಧಗಂಗಾ ಸ್ವಾಮೀಜಿಗಳ ಅನುಗ್ರಹದಿಂದ ಇಡೀ ನಾಡು ಸಮೃದ್ಧವಾಗಿವೆ. ತ್ರಿವಿಧ ದಾಸೋಹದ ಮೂಲಕ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಖ್ಯಾತಿ ಗಳಿಸಿದ್ದ ಶ್ರೀಗಳ ಸೇವೆ ಅಜರಾಮರ ಎಂದರು. ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿಪಿ ಶಶಿಧರ್ ಮಾತನಾಡಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೊಡಗು ಜಿಲ್ಲಾಧ್ಯಕ್ಷರಾದ ಎಚ್.ವಿ. ಶಿವಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದೇ ಸಂದರ್ಭ ಕುಶಾಲನಗರದ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಪುರಸಭೆ ಮಾಜಿ ಅಧ್ಯಕ್ಷರಾದ ಜಯವರ್ಧನ್, ಉಪಾಧ್ಯಕ್ಷರಾದ ಸೂರಯ್ಯ ಬಾನು ಹಾಗೂ ಪುರಸಭೆಯ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅಮ್ಮತ್ತಿಯ ಕನ್ನಡ ಮಠದ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿ, ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಕಲ್ಲು ಮಠದ ಮಹಾಂತ ಸ್ವಾಮೀಜಿ, ಶನಿವಾರ ಸಂತೆ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ಧಲಿಂಗ ಶಿವಚಾರಿ ಸ್ವಾಮೀಜಿ, ಕೊಡ್ಲಿಪೇಟೆ ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ, ಸೋಮರ್ಪೇಟೆ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ, ಜಿಲ್ಲಾ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್, ಕುಶಾಲನಗರದ ಹಿರಿಯ ಸಹಕಾರಿ ಟಿಆರ್ ಶರವಣಕುಮಾರ್, ಜಿಲ್ಲಾ ಸರ್ಕಾರಿ ನೌಕರರ ವೀರಶೈವ ಸಮುದಾಯದ ಅಧ್ಯಕ್ಷ ಎಸ್ ನಂದೀಶ್, ಅಕ್ಕನ ಬಳಗದ ಅಧ್ಯಕ್ಷೆ ಕಮಲ ಉದಯ್ ಕುಮಾರ್, ಲೇಖನ ಧರ್ಮೇಂದ್ರ, ಗುಡ್ಡೆಹೊಸೂರು ವೀರಶೈವ ಸಮಾಜದ ಅಧ್ಯಕ್ಷ ಮಲ್ಲಿಕಾರ್ಜುನ್, ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ಎಚ್.ಎಫ್. ಮಧುಸೂದನ್, ಲಿಂಗಾಯತ ಜಿಲ್ಲಾ ಯುವ ವೇದಿಕೆ ಅಧ್ಯಕ್ಷ ಕಿರಣ್, ಬಸವೇಶ್ವರ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಎಂಕೆ ಧನರಾಜ್, ಕಾರ್ಯದರ್ಶಿ ಎಂಬಿ ಸುರೇಶ್, ಜಿಲ್ಲಾ ವೀರಶೈವ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸಾಂಬಶಿವಮೂರ್ತಿ, ಸುಮಾ ಸುದೀಪ್, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಎಸ್ ಮೂರ್ತಿ, ಕಾರ್ಯದರ್ಶಿ ಬಿ ನಟರಾಜು, ಸಾಂಬಶಿವಯ್ಯ, ಶಿಕ್ಷಕರಾದ ಎಸ್ಪಿ ಪರಮೇಶ್, ಶಿಕ್ಷಕಿ ಟಿವಿ ಶೈಲಾ ಇದ್ದರು.
ಶಿವಾಯ ಬಲರೆ ಭೌಪರೆ ರುದ್ರ ಹರ ಮನೆ ಹತ್ರ ಜನ ಇದ್ದಾರೆ ತುಂಬ ಅದೇ ಪ್ರಾಬ್ಲಮ್ ಬಿಟ್ಟು ಬರೋಕ್ಕಾಗಲ್ಲ. ನಮಗೆ 5:30 ಹೆಂಗಾಗಿ ಅಲ್ಲಿ ಸಂಜೆ ಬಂದರು ಎಲ್ಲ ಮುಗಿದೋಗಿದ್ದ ಬರ್ತಾರೆ ಟೈಮಿಂಗ್ ಇಲ್ಲ. ತಿರಂಗ ಆ ಕಡೆ ಹೋಗ್ಬಿಟ್ಟು 2 ಕಡೆ ಹೋಗೋದು ಅದಕ್ಕೂ ಒಂದು 10 ಸಾವಿರ ಕೊಡ್ತೇನೆ ಅಂತ ಮಹಾದೇವ ಮಹಾದೇವ ಮಹಾಕಾಯ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಃ ಎಂತೆಂಬುದಾಗಿ ಯಾವಯ ಪ್ರಥಮವಾಗಿ ವಿಘ್ನಗಳಿಗೆ ಬಡಜನಾದಂತಹ ವಿಘ್ನೇಶ್ವರನ ಪವಿತ್ರ ಪಾದಾರವಿಂದಗಳಿಗೆ ವಂದಿಸುತ್ತಾ ಅಲರೆ ಭೌಪರೇ ರುದ್ರ ಗುರುದೇವೋ ಮಹಾದೇವ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಯಾವಯ ಗುರುವಿನ ಪವಿತ್ರ ಪಾದಾರವಿಂದಗಳಿಗೆ ವಂದಿಸುತ್ತಾ ಬಲರೆ ಭೌಪರೇ ರುದ್ರ ಈ ನುಡಿದಂತಹ ನುಡಿ ಪಾವನವಯ್ಯ ಈ ನೆಲೆಸಿದಂತಹ ಈ ಧರೆ ಪಾವನವಯ್ಯ ಕುಂಜದ ಪುನಗದ ಶ್ವೇತ ಕಮಟಾಪುರಿ ಸುಕ್ಷೇತ್ರವೆಂದೆನಿಸಿರುವಂತಹ ಯಾವಯ ಕುಶಾಲನಗರ ಗ್ರಾಮದಲ್ಲಿ ಬಲರೆ ಭೌಪರೇ ರುದ್ರ ಹರ ಹರ ಮಹಾದೇವದೇವ ಬಲರೆ ಬಲೆ ಬಲರೆ ಬಲೆ ಬಲರೆ ಬಲೆ 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 ರುದ್ರ ಬಲ ಬಲರೆ ಬಲ ಬಲರೆ ಬಲ ಬಲರೆ ದೇವ ಬಲ್ಬಲರೆ 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 ವೀರಭದ್ರ ಬಲ್ಬಲರೆ ಮಹಾರುದ್ರ ಧರ್ಮಗುಡಿಗೆ ಎಂ ಧರ್ಮಗುಡಿ ಶಕ್ತಿ ಗಣೇಶನೆ ಭಕ್ತರ ಪಾಲನೆ ಮುಕ್ತಿ ಪ್ರದಾಯಕ ನಮೋ ನಮೋ
ವ್ಯಕ್ತವಾಗು ಅವ್ಯಕ್ತವ ತ್ಯಜಿಸುತ್ತ ಮುಕ್ತಿ ಪ್ರದಾಯಕ ನಮೋ ನಮೋ. ಗಣೇಶ ಬೆನಕನೆ ಸೊಂಡಿಲ ರೂಪನೆ ಮಂಡಲಾಧಿಪನೆ ನಮೋ ನಮೋ. ತಾಂಡವ ನೃತ್ಯದಿ ಕಂಡೆನು ನಿನ್ನನು ಕುಂಡಲಧಾರೆಯೇ ನಮೋ ನಮೋ. ಆ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು 2 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ನಾನು ಸುಮಾರು 8 ಗಂಟೆಗೆ ಬಂದು ಸಾಯಂಕಾಲ 10 ಗಂಟೆಗೆ ನಾನು ಹೋಗ್ಬೇಕು ಅಂತೇಳಿ ನಾನು ಹೊರಟೆ. ಆದರೆ ಸ್ವಾಮೀಜಿಯವರು 10 ಗಂಟೆಗೆ ಹೋಗಿ ಸ್ನಾನ ಮಾಡಿ ಬಂದು ನಾಟಕಕ್ಕೆ ಕೂರುವಂಥ ವ್ಯವಸ್ಥೆ ಮಾಡಿ, ನಾನು ಸ್ವಾಮೀಜಿ ಕೇಳಿದೆ, ನಾನು ಬೆಳಿಗ್ಗೆವರೆಗೆ ಕೂರ್ತೀನಿ ಅಂತ ಒಂದು ಮಾತನ್ನ ಹೇಳಿದ್ರು. ನಾನು ಹೋಗಿ ಮನೆಗೆ ಹೋಗಿ ವಾಪಸ್ ಬಂದು ಕಾರ್ಯಕ್ರಮಕ್ಕೆ ಪುನಃ 5 ಗಂಟೆಗೆ ಸಾಮೂಹಿಕ ವಿವಾಹಕ್ಕೆ ಸೇರ್ಬೇಕಾದ್ರೆ ಸ್ವಾಮೀಜಿ ಆ ಚೇರಿಂದ ಏನಿದೆ ಇಲ್ಲ. ಯಾಕೆಂದ್ರೆ ಆ ಸ್ವಾಮೀಜಿಯ ದೃಢ ಮನಸ್ಸು, ಆ ದೃಢ ಮನಸ್ಸು ಎಷ್ಟರ ಮಟ್ಟಿಗಿದೆ ಅಂತ ಹೇಳೋದು ನಮಗೆ ಗೊತ್ತಾಗ್ತದೆ. ಅದರ ಜೊತೆಗೆ ದಿನನಿತ್ಯ ಸುಮಾರು 1000 ಜನರಿಗೆ ಅನ್ನದಾನವನ್ನು ಮಾಡುವಂತ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಜ್ಞಾನದಾನವನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಿದರು. ಅದನ್ನು ಕೋಟ್ಯಾಂತರ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ನೌಕರಿಲಿ ಇರ್ಬೋದು, ಪ್ರೈವೇಟ್ ಇಂಜಿನಿಯರಿಂಗ್ ಆಗಿ ಬೇರೆ ಬೇರೆ ನೌಕರಿಲಿ ಇರ್ಬೋದು. ನಮ್ಮ ದಿನೇಶ್ ಅವರು ಮಾತಾಡೋ ಒಂದು ಮಾತನ್ನ ಹೇಳಿದ್ರು, ಏನಂತ ಹೇಳಿದ್ರೆ, ನಾವು ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದಾಗ ಯಾರೋ ಬೇರೆ ಜಾತಿಯವರು ಬಂದು ಕೂಡ ನಾನು ಕೂಡ 5,000 ರೂಪಾಯಿ ಕೊಡ್ತೇನೆ ಅಂತ ವಾಲಂಟಿಯರ್ ಆಗಿ ಕೊಟ್ಟು ಹೋದ್ರು ಅಂತ ಹೇಳ್ತಾ ವಿಚಾರವನ್ನು ಹೇಳಿದ್ರು. ಹಾಗಿದ್ದಾಗ ನಾವು ತಿಳ್ಕೊಳ್ಬೇಕಾಗ್ತದೆ. ಇವತ್ತು ಶಿವಕುಮಾರ ಸ್ವಾಮೀಜಿ ಅವರಿಂದ ನಮ್ಮ ಕರ್ನಾಟಕ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಸದೃಢ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ. ಯಾಕೆಂದ್ರೆ ಸ್ವಾಮೀಜಿ ಅವರ ಕಾಲೇಜಿನಲ್ಲಿ ವಿದ್ಯಾವಂತರಾಗಿ ಓದಿ ಆ ಕುಟುಂಬವನ್ನು ನಡೆಸುವಂತ ಶಕ್ತಿ ಸಿಕ್ಕಿದೆ. ಅದರ ಜೊತೆಗೆ ದೇಶಕ್ಕೆ ಒಂದು ಕೊಡುಗೆ ಕೊಡುವಂತ ಕೆಲಸವನ್ನ ಕೂಡ ಏನು ಭಕ್ತರು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ಸ್ವಾಮೀಜಿ ಅವರು ನಡ್ಕೊಂಡಿದ್ರು. ಅವರನ್ನು ನಿರಂತರವಾಗಿ ನಾವು ಸ್ಮರಿಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗ್ತದೆ. ಸಂಸ್ಕಾರವನ್ನು ಕಳಿಸುವಂತ ಕೆಲಸವನ್ನು ಮಾಡಿದ್ರು ಅಂತ ಹೇಳುವಂತ ಮಾತನ್ನು ಕೂಡ
ಕಿರಿಕೊಡ್ಲಿ ಸ್ವಾಮೀಜಿಯವರು ಹೇಳಿದರು. ನಿಜವಾಗ್ಲೂ ಕೂಡ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರೆ ಅದು ಎಷ್ಟು ಓದಿದ್ರು ಅಷ್ಟೇ, ಎಷ್ಟು ಬಂದರೂ ಕೂಡ ಅಷ್ಟೇ, ಕುಟುಂಬವನ್ನೇ ನಡೆಸಲಿಕ್ಕೆ ಆಗದಿರೋದಂತೂ ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯ ಅಂತ ಹೇಳೋದ್ರೊಂದಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ರಿ. ಸ್ವಲ್ಪ ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀನಿ. ಯಾಕೆಂತಂದರೆ ನಾನು ಸುಂಟಿಗೊಪ್ಪದವರೆಗೆ ಬಂದೆ. ಅಷ್ಟೊತ್ತಿಗೆ ಫೋನ್ ಮಾಡುವಾಗ ಹೇಳಿದ್ರು, ಇಲ್ಲ ಸರ್ 11:30 ನೀವು ಸ್ಟಾರ್ಟ್ ಮಾಡೋದು ಲೇಟ್ ಆಗ್ತದೆ. ಪುನಃ ಸುಂಟಿಗೊಪ್ಪದಿಂದ ಸೋಮಾರಪೇಟೆ ಹೋಗಿ ಅಲ್ಲಿ ಕೊಡವ ಸಮಾಜದ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಮತ್ತೆ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ನಮ್ಮ ಮೂರ್ತಿಯವರು ಕೇಳ್ತಿದ್ರು, ಏನು ಸರ್ ಸರ್ವ ಜನಾಂಗದ ಶಾಂತಿಯ ತೋಟ. ಆ ರೀತಿ ಯಾವುದೇ ಧರ್ಮ, ಯಾವುದೇ ಒಂದು ಜಾತಿ ಎಲ್ಲವನ್ನ ಮೀರಿ ಮಠವನ್ನ ಬೆಳೆಸಿದಂತ ಕೀರ್ತಿ ಸಿದ್ಧಗಂಗಾ ಸ್ವಾಮೀಜಿಯವರಿಗೆ ಮಾತ್ರ ಸಲ್ಲಿಸ್ತಕ್ಕಂಥದ್ದು. ದಿನವಹಿ 10,000 ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಮತ ಎಣಿಸದೆ 52 ಕೋಮಿನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಶಿಕ್ಷಣ, ಪ್ರಸಾದ, ವಸತಿ ಎಲ್ಲವನ್ನೂ ಕೂಡ ಉಚಿತವಾಗಿ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಕೊಡುವಂತ ಸ್ಥಳ ಯಾವ್ದಾದ್ರು ಇದ್ರೆ ಅದು ಸಿದ್ಧಗಂಗಾ ಮಠ ಆಗ್ಲಿಕ್ಕೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಅದನ್ನ ಮಾಡಿದ ರಿವಾರಿಗಳು ಶಿವಕುಮಾರ ಮಹಾಸ್ವಾಮಿಗಳವರು. ಆ ಕಾರಣಕ್ಕೇನೆ ಎಲ್ಲ ಗ್ರಾಮೀಣ ಭಾಗದಿಂದ ಹಿಡಿದು ನಗರ ಭಾಗದವರೆಗೆ ಎಲ್ಲ ಕಡೆ ಅವರನ್ನ ಸ್ಮರಣೆ ಮಾಡ್ತಾ ಇರ್ತಕ್ಕಂಥದ್ದು, ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಂತಹ ಅನೇಕ ಅವರ ವಿಚಾರಧಾರೆಗಳನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮ ನಡೆ ನುಡಿಯಲ್ಲಿ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ಜನ ಇವತ್ತಿರ್ತಕ್ಕಂಥದ್ದು. ಯಾವುದಾದ್ರೂ ಮನುಷ್ಯನ ಆಯಸ್ಸು, ನಾವೇನಾದ್ರೂ ಕೂಡ ಬಹಳ ಕಷ್ಟಪಟ್ಟು ಆಯಸ್ಸನ್ನ ಮಾಡ್ಕೊಂಡ್ವಿ ಅಂದ್ರೆ ಮನುಷ್ಯನ ಆಯಸ್ಸು 100 ವರ್ಷ. ಅದರಲ್ಲಿ 60 ವರ್ಷ ತುಂಬಿದ ತಕ್ಷಣ ಷಷ್ಠಿ ಪೂರ್ತಿ ಸಮಾರಂಭ ಅಂತ ಮಾಡ್ಕೊಳ್ತೀವಿ. 80 ವರ್ಷ ಏನಾದ್ರೂ ಮಾತ್ರೆ ಗೀತ್ರೆ ಎಲ್ಲ ತಗೊಂಡು ನಾವು ಪ್ರಯಾಣ ಮಾಡಿದ್ವಿ ಅಂದ್ರೆ ಒಂದು ಸಹಸ್ರ ಚಂದ್ರ ದರ್ಶನ ಅಂತ. ಅದೇ 100 ವರ್ಷವನ್ನ ಮನುಷ್ಯ ಏನಾದ್ರೂ ಕೂಡ ತಲುಪಿದ್ರೆ ಶತಮಾನೋತ್ಸವ ಅಂತಕ್ಕಂಥದ್ದು. ಅವೆಲ್ಲವನ್ನು ಮೀರಿ ಬೆಳೆದಂತವರು 111 ವರ್ಷ, ಅದರಲ್ಲಿ 110 ವರ್ಷ ಆರೋಗ್ಯವಂತರಾಗಿ ಕ್ಷೇತ್ರದ ಎಲ್ಲ ಕಾರ್ಯ ಚಟುವಟಿಕೆಗಳನ್ನ ತಾವೇ ನಿರ್ವಹಿಸುವಂತ ವ್ಯಕ್ತಿ ಯಾರು ಇದ್ರೆ ಅದು ಶಕ್ತಿಯಾಗಿದ್ದಂಥವರು ಶಿವಕುಮಾರ ಮಹಾಸ್ವಾಮಿಗಳವರು ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಇವತ್ತೇ ನಾವು 70-80 ವರ್ಷ ಆದ್ರೆ ಸಹಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅವರು 109-10 ವರ್ಷದಲ್ಲೂ ಕೂಡ ತಮ್ಮ ಸಹಿಯನ್ನ ಹಾಕ್ತಕ್ಕಂಥದ್ದು, ತಮ್ಮ ಕಾರ್ಯಗಳನ್ನ ತಾವೇ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅನೇಕರು ವಿದೇಶಗಳಿದ್ದಂಥವ್ರು ಕೂಡ ಆಶ್ಚರ್ಯ ಪಡುವಂತೆ 111 ವರ್ಷ ಅವರು ತಿರುಗಾಡ್ತಾ ಇದ್ದಾರ, ಅವರು ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಆಶ್ಚರ್ಯಕರವಾಗಿ ಬೆಳೆದವರು ಶಿವಕುಮಾರ ಮಹಾಸ್ವಾಮಿಗಳವರು. ಅದು ಎಲ್ಲಿ ಸಾಧ್ಯ ಆಯಿತು ಅಂದ್ರೆ ಅವರ ಜೀವನ ಸದಾ ಕ್ರಿಯಾಶೀಲತೆ ಆಗಿರ್ತಕ್ಕಂಥದ್ದು, ಸದಾ ಪರರಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಇವತ್ತು ಅನೇಕ ಅನುಕೂಲಗಳು ಎಲ್ಲ ಕಡೆ ಇರ್ತಕ್ಕಂಥದ್ದು. ಶಿಕ್ಷಣಕ್ಕಿರ್ಬೋದು, ಆಹಾರಕ್ಕಿರ್ಬೋದು, ಎಲ್ಲ ಅನುಕೂಲಗಳನ್ನ ನಾವು ಪಡ್ಕೊಂಡು ಬಂದಿದ್ದೀವಿ. ಆದ್ರೆ 70, 80, 90 ವರ್ಷಗಳ ಹಿಂದಿನ ಜೀವನ ಮಟ್ಟವನ್ನ ಜನಸಾಮಾನ್ಯರು ಯೋಚನೆ ಮಾಡಿದರೆ ಅವತ್ತು ಒಂದು ಹೊತ್ತಿನ ಊಟಕ್ಕೂ ಕೂಡ ಪ್ರಸಾದಕ್ಕೂ ಕೂಡ ಒಂದು ಕಷ್ಟಪಡುವಂತ ಸಮಯ ಇದ್ದಂಥದ್ರಲ್ಲಿ ಎಷ್ಟು ಜನವಾದ್ರೂ ಬರ್ಲಿ ನಾನು ದಾಸೋಹವನ್ನ ಮಾಡ್ತೇನೆ, ಶಿಕ್ಷಣವನ್ನ ಕೊಡ್ತೇನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಶಿವಕುಮಾರ ಸ್ವಾಮಿಗಳಾಗಿರ್ತಕ್ಕಂಥದ್ದು. ಅದು ಕೂಡ ಯಾವ ರೀತಿ ಅಂದ್ರೆ ಮನೆ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನ ಬೇಡಿ, ಯಾರಿಗಾಗಿ ಅಂದ್ರೆ ಅವರಿಗಾಗಿ ಅಲ್ಲ, ಆ ಮಠದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಭಿಕ್ಷೆಯನ್ನ ಬೇಡಿ, ಆ ಭಿಕ್ಷೆಯಿಂದ ಬಂದಂತ ದವಸ ಧಾನ್ಯಗಳಿರ್ಬೋದು, ಹಣ ಇರ್ಬೋದು, ಅವೆಲ್ಲವನ್ನು ಕೂಡ ದಾಸೋಹಕ್ಕಾಗಿ ವಿಚಾರವನ್ನ ವಿನಿಮಯವನ್ನ ಮಾಡ್ತಕ್ಕಂಥದ್ದು. ಅದಕ್ಕೆ ಬಸವಣ್ಣವರು ಹೇಳಿದ್ರು, ಕಾಯಕವೇ ಕೈಲಾಸ, ದಾಸೋಹ ಮತ್ತು ಕಾಯಕ ಇವೆರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ದಾಸೋಹ ಕಾಯಕ ಯಾವ ರೀತಿ ಅಂದ್ರೆ ಪ್ರೊಡಕ್ಷನ್, ದಾಸೋಹ ಅಂದ್ರೆ ಡಿಸ್ಟ್ರಿಬ್ಯೂಷನ್, ಉತ್ಪಾದನೆ ಮಾಡ್ತಕ್ಕಂಥದ್ದು, ಹಂಚತಕ್ಕಂಥದ್ದು, ಭಿಕ್ಷೆ ಬೇಡಿ ತರ್ತಕ್ಕಂಥದ್ದು, ಬಡ ವಿದ್ಯಾರ್ಥಿಗಳಿಗೆ ಅದನ್ನ ದಾಸೋಹ ರೂಪದಲ್ಲಿ ಕೊಡ್ತಕ್ಕಂಥದ್ದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಎಚ್ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು.
ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾ ಸಮಿತಿ ಹಾಗೂ ಕುಶಾಲನಗರ ನಗರ ಸಮಿತಿ ಆಶ್ರಯದಲ್ಲಿ ರಾಷ್ಟ್ರಕವಿ ಕುವೆಂಪುರವರ 120ನೇ ವರ್ಷದ ಜಯಂತಿ ಕಾರ್ಯಕ್ರಮವನ್ನು ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಆಚರಿಸಲಾಯಿತು. ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ BA ದಿನೇಶ್ ಶೆಟ್ಟಿ, ನಗರ ಅಧ್ಯಕ್ಷರಾದ MS ಮಣಿಕಂಠ, ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರಾದ ಪರಮೇಶ್ ಸೇರಿದಂತೆ ಜಿಲ್ಲೆ, ತಾಲೂಕು, ನಗರ ಘಟಕದ ಪದಾಧಿಕಾರಿಗಳು ಇದ್ದರು. ಇವತ್ತು ನಾವು ವಿಶ್ವ ಸಂದೇಶ ಕೊಟ್ಟಂಥ ಕನ್ನಡದ ಹೆಮ್ಮೆಯ ಕವಿ, ಕಾದಂಬರಿಗಾರರು ಹಾಗೂ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮೊಟ್ಟ ಮೊದಲ ಪ್ರಶಸ್ತಿಯನ್ನು ನಾವು ಇವತ್ತು ಮಹಾನ್ ಕವಿ ಕುವೆಂಪು ಅವರ ಜನ್ಮದಿನೋತ್ಸವವನ್ನು ಇವತ್ತು ಕೊಡಗು ಜಿಲ್ಲೆಯಲ್ಲಿ ಕುಶಾಲನಗರದಲ್ಲಿ ಆಚರಿಸಿದ್ದೀವಿ. ಈಗ ಅವರು ನಮಗೆ ಕೊಟ್ಟಂಥ ಕೊಡುಗೆ ಅಪಾರ. ಅವರು ಬರೆದಂಥ ಕವನಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಕೃತಿಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಶ್ರೀರಾಮಾಯಣ ದರ್ಶನಂ ಹಾಗೂ ಅವರಿಗೆ ದೊರೆತಂಥ ಪ್ರಶಸ್ತಿಗಳಾಗಿರ್ಬೋದು, ಗೌರವಗಳಾಗಿರ್ಬೋದು. 1992ರಲ್ಲಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ. ಇದೆಲ್ಲ ನಮಗೆ ಕೊಟ್ಟಂಥ ಅವರು ಕೊಡುಗೆಗಳು. ನಾವು ಇವತ್ತು ಕುವೆಂಪು ಅವರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋ ಇದರಲ್ಲಿ ನಾವು ನೋಡ್ತೀವಿ. ಅವರು ಕೊಟ್ಟಂಥ ನಮ್ಮ ಕೊಡುಗೆ, ನಮ್ಮ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ. ನಾವು ಇನ್ನು ಮುಂದೆ ಅವರ ಆದರ್ಶ ಹಾಗೂ ಅವರು ನಡೆದ ದಾರಿ, ಅವರು ಕೊಟ್ಟಂಥ ಕವನಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಅವರು ಛಲಗಾರ ಹಾಗೂ ಮಧ್ಯರಾತ್ರಿ, ಇವೆಲ್ಲ ಅವರು ಕೊಟ್ಟಂಥ ಒಂದು ಕವನ ಆಗಿರ್ಬೋದು, ನಾಟಕವಾಗಿರ್ಬೋದು, ಕವಿ ಆಗಿರ್ಬೋದು, ಕವನಗಳಾಗಿರ್ಬೋದು, ನಾವು ಅದನ್ನೆಲ್ಲ ಸ್ಮರಿಸುತ್ತಾ ನಾವೆಲ್ಲರಿಗೂ ಇವತ್ತು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಸಂಘದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಹಾಗೂ ನಗರ ಹಾಗೂ ಅವರು ಇಂಗ್ಲಿಷ್ನಲ್ಲಿ ಕವಿತೆ ಬರೆಯುವಾಗ ಅವರು ಹೇಳಿದ್ರು, ಇಂಗ್ಲಿಷ್ನಲ್ಲಿಯೂ ತುಂಬ ಅಸಾಧಾರಣ ಪ್ರತಿಭಾಶಾಲಿಗಳಾಗಿದ್ದೀರಾ, ಆದರೆ ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲೂ ನೀವು ಪ್ರಯತ್ನ ಪಡಿ ಎಂದು ಕನ್ನಡದಲ್ಲಿ ಬರೀಲಿಕ್ಕೆ ಆ ವಿದೇಶದ ಆಂಗ್ಲ ಭಾಷೆಯ ಪ್ರೊಫೆಸರ್ ಅವರು, ಕಜಿನ್ಸ್ರವರು ಇವರನ್ನ ಪ್ರೋತ್ಸಾಹಿಸ್ತಾರೆ. ಇವರ ಕಾವ್ಯ ಪ್ರತಿಭೆ, ಅಸಾಧಾರಣ ಬರವಣಿಗೆ ಶೈಲಿ, ಇದೆಲ್ಲವೂ ವಿಶ್ವಮಟ್ಟದ್ದು. ನಾವು ಬಹುಶಃ ಕುವೆಂಪುರವರಂತಹ ರಸ ಋಷಿಯನ್ನು, ಕಾವ್ಯ ಋಷಿಯನ್ನು ನಾವು ತಿಳಿದುಕೊಳ್ಳಲು ಕನ್ನಡಿಗರು ಇನ್ನೂ ನಾವು ಪ್ರಯತ್ನ ಪಡಬೇಕಷ್ಟೆ. 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿಗೆ ನಾಂದಿ ಹಾಡಿದ್ದೇ ಕುವೆಂಪುರವರು. ಎಂಥ ಮಹಾನ್ ವ್ಯಕ್ತಿ ಅಂದರೆ, ಅವರು ಓದುತ್ತಿರುವಾಗಲೇ, ಅವರು ಸಣ್ಣ ಯುವಕರಾಗಿರುವಾಗಲೇ ಒಂದು ಕಾವ್ಯಗೋಷ್ಠಿಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಮಾನಸ ಗಂಗೋತ್ರಿ ಅವರ ಒಂದು ಕೊಡುಗೆ. ಅದೇ ಮಾನಸ ಗಂಗೋತ್ರಿಯಲ್ಲಿ ಉಪಕುಲಪತಿಗಳಾಗಿ, ಮಹಾನ್ ವ್ಯಕ್ತಿಗಳಾಗಿ ಶ್ರೇಷ್ಠ ಸ್ಥಾನವನ್ನು ಅಲಂಕರಿಸಿ ನಿರ್ಗಮಿಸ್ತಾರೆ ಸ್ನೇಹಿತರೆ. ರಾಮಾಯಣ ದರ್ಶನಂ ಅಂತಹ ಮಹಾ ಛಂದಸ್ಸಲ್ಲಿ ಬರೆದಂತಹ ಶ್ರೇಷ್ಠ ಕಾವ್ಯ, ಮತ್ತು ಕಾನೂರು ಸುಬ್ಬಮ್ಮ ಕಡ್ತಿ, ಮನೆಯಲ್ಲಿ ಮದುಮಗಳು, ಹಾಗೂ ಮಕ್ಕಳಿಗಾಗಿ ಬರೆದಂತಹ ಬೊಮ್ಮನಹಳ್ಳಿ ಕಿಂದಿರಿ ಜೋಗಿ, ಹೀಗೆ ಹಲವಾರು ಅವರ ಚಿಂತನೆ, ಮಾನವೀಯ ಚಿಂತನೆಗಳು ಬರೀ ಕನ್ನಡಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಭಾರತಕ್ಕೆ ಮಾತ್ರ ಅಲ್ಲ, ಅವರು ವಿಶ್ವ ಮಾನವರಾಗಿ ಬೆಳೆದರು. ಮನುಜ ಮತ ವಿಶ್ವಪಥ ಎಂದು ಜಗತ್ತಿನ ಎಲ್ಲರನ್ನೂ ಅವರು ಗುರುತಿಸಿದರು. ಅವರಿಗೆ ಜಾತಿ ಇಲ್ಲ, ಮತ ಇಲ್ಲ, ಯಾವುದೇ ಪಂಥಕ್ಕೂ ಸೇರಲಿಲ್ಲ. ಅವರ ಪ್ರತಿ ಕಾವ್ಯದಲ್ಲೂ ಅವರ ವೈಚಾರಿಕ ಚಿಂತನೆ, ಅವರೊಂದು ವಿಚಾರವಾದಿ ಆಗಿದ್ದರು. ಅಲ್ಲಿಂದ, ಅವರ ಚಿಂತನೆಯಿಂದ, ಅವರ ಬರಹದಿಂದ ಪ್ರಚೋದನೆಗೊಂಡು ನವ್ಯ, ನವೋದಯ, ಬಂಡಾಯ, ದಲಿತ, ಹೀಗೆ ಹಲವಾರು ಶಾಖೆಗಳು ಹುಟ್ಟಿ ಕನ್ನಡ ಭಾಷೆ ಸಂಪನ್ನವಾದವು. ಸ್ನೇಹಿತರೆ, ಅವ್ರ ಬಗ್ಗೆ ಹೇಳೋದಾದರೆ ಸುದೀರ್ಘವಾಗಿ ಮಾತಾಡಬೇಕಾಗ್ತದೆ. ಅವರೊಂದು ವಿಶ್ವಮಟ್ಟದ ಶ್ರೇಷ್ಠ ಕವಿ. ಅವರು ನಮ್ಮ ಭಾರತದ ಕನ್ನಡದ ಮಾತ್ರವಲ್ಲ, ಆಂಗ್ಲ ಭಾಷೆಗಿಂತಹ ಅತ್ಯಂತ ಹಿರಿಯ ಸ್ಥಾನದಲ್ಲಿ ನಿಲ್ಲುವಂತಹ ನೋಬೆಲ್ ಪ್ರಶಸ್ತಿಗಿಂತಲೂ, ನೋಬೆಲ್ ಪ್ರಶಸ್ತಿ ಇವರಿಗೆ ಬಂದಿದ್ದರೆ ನೋಬೆಲ್ ಪ್ರಶಸ್ತಿಗೆ ಗೌರವ ಬರೋದು ಕುವೆಂಪುರವರಿಗೆ.
ಅಂಥ ಶ್ರೇಷ್ಠ ಕವಿ, ಶ್ರೇಷ್ಠ ಬರಹಗಾರರು, ಚಿಂತಕರು, ದಾರ್ಶನಿಕರು. ಬರೀ ಬರಹಗಾರರು ಮಾತ್ರ ಅಲ್ಲ, ದಾರ್ಶನಿಕರು, ಒಂದು ತಲೆಮಾರನ್ನು ಪ್ರಭಾವಿಸಿದಂಥ ಮಹಾನ್ ವ್ಯಕ್ತಿಗಳು. ಅಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತಾಡೋದೇ ಒಂದು ಸೌಭಾಗ್ಯ. ನನ್ನ ಮಾತನ್ನು ಇಲ್ಲಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಬೇಲೂರು ಪಟ್ಟಣದ ವಿವೇಕಾನಂದ ಕಾಲೇಜು ಹಾಗೂ ಪ್ರೌಢಶಾಲೆಯ ವಾರ್ಷಿಕೋತ್ಸವ ಮತ್ತು ವಿವೇಕಾನಂದ ಜಯಂತಿಯನ್ನು ಆಚರಿಸಿದರು. ಬೇಲೂರು ಪಟ್ಟಣದ ವಿವೇಕಾನಂದ ಕಾಲೇಜು ಹಾಗೂ ಪ್ರೌಢಶಾಲೆಯ ವಾರ್ಷಿಕೋತ್ಸವ ಮತ್ತು ವಿವೇಕಾನಂದ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣೇಗೌಡರವರು, ಕಷ್ಟದ ಅರಿವು ಇರುವ ವ್ಯಕ್ತಿ ಜೀವನದಲ್ಲಿ ಮುಂದೆ ಬರುತ್ತಾನೆ. ತಿನ್ನಲು ಅನ್ನ ಇಲ್ಲದಂತ ಬಡತನದಲ್ಲಿ ನಾವು ಓದಿದ್ದೇವೆ. ಆದರೆ ಇಂದು ಸರ್ಕಾರ ಎಲ್ಲಾ ಸೌಲಭ್ಯ ನೀಡುತ್ತಿದ್ದರೂ ಓದಿನ ಕಡೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇಲ್ಲವಾಗಿದೆ. ದೇಶದಲ್ಲಿ 17 ಕೋಟಿ ಜನ ತುತ್ತು ಅನ್ನಕ್ಕೆ ಪರಿತಪಿಸುತ್ತಿರುವ ಈ ಸಂದರ್ಭದಲ್ಲಿ ಮದುವೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ 900 ಮಿಲಿಯನ್ ಪ್ರಮಾಣದಷ್ಟು ಆಹಾರವನ್ನು ವೇಸ್ಟ್ ಮಾಡುತ್ತಿದ್ದಾರೆ ಎಂದು ವಿಷಾದಿಸಿದರು. ವಿದ್ಯಾಸಂಸ್ಥೆ ಅಧ್ಯಕ್ಷ ಪದ್ಮಿನಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು. ತಂದೆ ತಾಯಿ ಕಾಲೇಜಿಗೆ ಏತಕ್ಕೆ ಕಳುಹಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಯೋಚಿಸಬೇಕು ಎಂದರು. ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ RS ಸುಬ್ರಹ್ಮಣ್ಯ, ಕಾಲೇಜು ಪ್ರಾಂಶುಪಾಲ ಶಿವಕುಮಾರ್, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಗಂಗೇಗೌಡ ಮಾತನಾಡಿದರು. ವಾರ್ಷಿಕ ವರದಿಯನ್ನು ಉಪನ್ಯಾಸಕಿ ಸುಮಿತ್ರಾ ವಾಚಿಸಿದರು. ಕಳೆದ ಸಾಲಿನಲ್ಲಿ 10ನೇ ತರಗತಿ ಹಾಗೂ PU ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರನ್ನು ಹಾಗೂ ಇಂಜಿನಿಯರ್ ಕೃಷ್ಣೇಗೌಡ ಮತ್ತು ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಅವರನ್ನು ಗೌರವಿಸಲಾಯಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸ್ವಾಗತ ನವೀನ್ ಕುಮಾರ್, ಪ್ರಾರ್ಥನೆ ದೀಕ್ಷಾ, ನಿರೂಪಣೆ ಬೃಂದ ಹಾಗೂ ರವಿಕಾಂತ್ ಮಾಡಿದರು. ವಿವೇಕಾನಂದ ಕಾಲೇಜಲ್ಲಿ ಸರ್ವೇಯಿಂಗ್ ಲೆಕ್ಚರರ್ ಬೇಕಾಗಿರ್ತದೆ ಅಂತ ಇದಿತ್ತು. ಜನತಾ ಮಾಧ್ಯಮದಲ್ಲಿ ಒಂದು ಸಣ್ಣ ಇದು ಬಂದಿತ್ತು ಪ್ರಕಟಣೆ. ಆವಾಗ ಬಂದು ಸುಬ್ರಹ್ಮಣ್ಯ ಸರ್ ನಾನೇ ಹುಡುಕಿ ಬಂದು, ಸರ್ ನನಗೊಂದು ಕೆಲಸ ಕೊಡಿ ಸರ್, BE ಆಗಿದೆ ಅಂದೆ. ಪಾಪ ಅವ್ರು ನನ್ನ ಮಕ್ಕ ನೋಡಿ ಏನೋ ಬಡವ್ರ ಮಗ ಅಂತ ಅವ್ರು ನಾನು ನೋಡಿದಾಗಲೇ ಅರ್ಥ ಆಯಿತು ಅನಿಸುತ್ತೆ. ಕೆಲಸ ಕೊಟ್ಟರು. ಬಟ್ ಒಂದು ಕಡೆ ಏನಪ್ಪ ಅಂದ್ರೆ ಅವತ್ತು ನನಗೆ 2678 ರೂಪಾಯಿ ಸಂಬಳ ಕೊಟ್ಟರು. ನನಗೆ ಅದು ಭಾರಿ ದೊಡ್ಡ ಸಂಬಳ. ಅದು ತಗೊಂಡು ಕೈ ಮುಗಿದು ಒಂದು ತಿಂಗಳ ಸಂಬಳ ಕೊಟ್ಟ ಮೇಲೆ ಅದು ನನ್ನ ತಾಯಿ ಕೊಟ್ಟೆ ಕೈ ಮುಗಿದು. ಅದೇನೋ ಅವ್ರು ಕೊಟ್ಟ ಗಳಿಗೆ ಅದೃಷ್ಟ ಚೆನ್ನಾಗಿತ್ತೇನೋ ವಿವೇಕಾನಂದ ಕಾಲೇಜು. ಆ ಬಡತನ, ದರಿದ್ರ ಎಲ್ಲ ಅರಿತು. ನಾನು 3 ವರ್ಷ ಅಲ್ಲಿ ಕೆಲಸ ಮಾಡಿ ನಂತರದಲ್ಲಿ ಪ್ರೈವೇಟಿಗೆ ಪ್ರೈವೇಟಲ್ಲಿ ಒಳ್ಳೆ ಪೋಸ್ಟಪ್ ಆಯಿತು, ಸಿವಿಲ್ ಇಂಜಿನಿಯರ್ಸಿಗೆ. ಒಂದು ಕಾಲದಲ್ಲಿ ಸರ್ ನಾನು ಗೌರ್ಮೆಂಟ್ ಜಾಬಿಗೆ ಸೇರ್ಬೇಕಾದ್ರೆ 1,06,000 ಸಂಬಳ ನನಗೆ. ತ್ರಿಬಾಲೆಯಲ್ಲಿದ್ದೆ. ಮೇಡಮ್ ಮಾಡ್ತಾರೆ ಒಂದ್ಸರಿ ಮನೆಗೆ ಹೋಗಿ ದುಡ್ಡಿನ ಸಮಸ್ಯೆ ಇದ್ದಾಗ ಮೇಡಮ್ ಸಂಬಳ ಕೊಡ್ಬೇಕು ಅಂತ ಮನೆಗೆ ಹೋಗಿ ಇಸ್ಕೊಂಡು ಮನೆ ಜೀವನ ಮಾಡೋ ಅಂಥದ್ದು ಮಾಡಿದ್ರು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಕಷ್ಟಗಳು ಯಾವ ಮನುಷ್ಯ ಬರುತ್ತೆ ಅವನೇ ಪ್ರಪಂಚದಲ್ಲಿ ಬೆಳೆಯೋಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕೆಂದರೆ ನಮ್ಮ ವಿವೇಕಾನಂದ ಕಾಲೇಜ್ ಕಟ್ಟಿ ನಮ್ಮ ಸುಬ್ರಹ್ಮಣ್ಯ ಸರ್ ಕಷ್ಟಪಡ್ಬೇಕಾಗಿರಲ್ಲ. ಅವರು 40-50 ವರ್ಷದಲ್ಲೇ MA ಡಿಗ್ರಿ ಮಾಡಿರೋರು, ಅದು ಇಂಗ್ಲೀಷ್ ಮೇಜರ್ ಡಿಗ್ರಿ. ಅವ್ರು ಮನಸ್ಸು ಮಾಡಿದ್ರೆ ಅವತ್ತು ಒಳ್ಳೊಳ್ಳೆ ಸಂಸ್ಥೆ ಪ್ರಿನ್ಸಿಪಾಲ್ ಆಗಿ ಯಾವ ಶ್ರಮನೂ ಇದ್ದಂಗೆ ಮಜಾ ಮಾಡ್ಕೊಂಡು ರಿಟೈರ್ಡ್ ಆಗಿ ಹೋಗೋದಿತ್ತು. ಅವ್ರು ಅದು ಮಾಡಲಿಲ್ಲ. ನಾನು ಏನಾರು ಮಾಡಿ ಬೇಲೂರು ಇದರಲ್ಲಿ ಒಂದು ಶಾಲೆ ಕಟ್ಟಬೇಕು, ಅಲ್ಲಿ ಬಡವ್ರ ಮಕ್ಕಳಿಗೆ, ನೊಂದವರಿಗೆ, ದೀನದಲಿತರಿಗೆ, ದುರ್ಬಲ ವರ್ಗದವರಿಗೆ ಶಿಕ್ಷಣ ಕೊಡಬೇಕು ಅಂತ ಕನಸ್ಕೊಂಡು ಇವತ್ತು ನಿಜವಾಗ್ಲೂ ಸುಮಾರು ನಾನೇ ಈ ಕಾಲೇಜ್ ಕೊಟ್ಟು 20-23 ವರ್ಷ ಆಗಿದೆ. ಇನ್ನೂ ಕೂಡ ಈ ಕಾಲೇಜ್ ಒಂದು ದೊಡ್ಡ ಪಂಕ್ತಿಲಿ ಮೇಲ್ಪಂಕ್ತಿಲಿ ಕಟ್ತಾವ್ರೆ ಅಂದರೆ ಅವರಿಗೆ, ಅವ್ರ ಕುಟುಂಬಕ್ಕೆ ಮೊದಲಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಎರಡನೇದು ತ್ಯಾಗ, ದುಡಿಮೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ನಾವು ಎಲ್ಲ DC SP ಗಳ ಜೊತೆಲ್ಲ ಕುತ್ಕೊಳ್ಳೋಂಥ ಅವಕಾಶ ಇರುತ್ತೆ. ನಾವು ಕನಸು ಕಂಡಿರಲಿಲ್ಲ. ಮೇಡಮ್ ಅವ್ರು ಹೇಳಿದ್ರು, ನಮ್ಮ ತಂದೆ ನನ್ನ ಕೃಷ್ಣಗೌಡ ಅನ್ನೋ ಮೊದಲು ನೀರೇಗೌಡ ಅಂತ. ನಮ್ಮ ತಂದೆ 1ನೇ ಕ್ಲಾಸ್ ಓದಿರಲಿಲ್ಲ. ನಮ್ಮ ತಂದೆ ತಾಯಿ ಅವರಿಬ್ಬರು, ನಾವು 3 ಜನ ಮಕ್ಕಳುಗಳು. 3 ಜನ ಮಕ್ಕಳಿಗೂ ಅವರು ಇವತ್ತು ಎಪ್ಪೆಟ್ಟು ಸೈನ್ ಹಾಕಿದ್ರು ಕೂಡ 3 ಜನ ಮಕ್ಕಳಿಗೂ 2 ಡಿಗ್ರಿ ಕೊಡಿಸಿದ್ರು. ನಾನು BA MTech ಮಾಡಿದೆ. ನಮ್ಮ ಅಣ್ಣ 2 ದಯಮಾಡಿ ಅರ್ಥ ಮಾಡ್ಕೋಬೇಕು. ನಮ್ಮ ಕಾಲದಷ್ಟೇ ಕಷ್ಟ ಇಲ್ಲ. ಇವತ್ತು ಸರ್ಕಾರ ಬಿಸಿ ಊಟ ಕೊಡುತ್ತೆ. ನಾವು ಅನ್ನನೇ ನೋಡಿದಂಥ ದಿನಗಳನ್ನು ನಾವು ನೋಡಿದ್ದೀವಿ. ಅನ್ನನೇ ಇಲ್ಲ ಆ ಥರ ನೋಡಿದಂಥ ದಿನಗಳನ್ನು ಕೂಡ ನಾವು ನೋಡಿರ್ತಾರೆ. ಇವತ್ತು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ತುತ್ತು ಅನ್ನವೇ ದೇವರು ಅಂತ ಎಲ್ಲ ಹೇಳ್ತೀವಿ. ಊಟ ಮಾಡೋ ಕೈ ಮುಗಿದು ಊಟ ಮಾಡೋಂಥ ಸಂಸ್ಕಾರವನ್ನು ನಾವು ನೋಡಿದ್ವಿ, ಬೆಳೆದು. ಇವತ್ತು ಏನಾಗಿದೆ ಅಂದರೆ ಸರ್, ನಮ್ಮ ಮಕ್ಕಳುಗಳಿಗೆ ಎಲ್ಲ ಗೊತ್ತಿದೆ. ಇವತ್ತು ಊಟ ತಿನ್ನೋದು ನಾವು ಹೇಳ್ಕೊಡೋ ಅಂಥ ಪರಿಸ್ಥಿತಿ ಅಂದರೆ ಭಾರಿ ಬೇಜಾರಾಗುತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮ ದೇಶದಲ್ಲಿ ಇವತ್ತು 140 ಕೋಟಿಗೆ ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ
ಸುಮಾರು 17-18 ಕೋಟಿ ಅವತ್ತಿನ ತುತ್ತು ಅನ್ನಕ್ಕೆ ಪರದಾಡೋಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತಿನ ಎಷ್ಟು 18 ಕೋಟಿ ಜನಕ್ಕೆ. ಅದೇ ಇವತ್ತು ಮದುವೆ ಮುಂಜಿ ತಿಥಿ ಆರಾಧನೆಗೆ ಹೋದ್ರೆ ನಾವು ಊಟ ವೇಸ್ಟ್ ಮಾಡ್ತಾರೆ, ಹೊಟ್ಟೆ ಉರಿಯುತ್ತೆ ಸರ್. ಈ ಮಕ್ಳುಗಳನ್ನ ನಮ್ಮ ಜೊತೆಲೆ, ನಾನು ಅಧ್ಯಕ್ಷ ಆಗಿದ್ದೆ, ನನ್ನ ಜೊತೆ ಯಾರೋ ಪಾಪ ಅಧ್ಯಕ್ಷರಲ್ಲ ಅಂತೇಳಿ ರಶಿದ್ರು ಜಾಗ ಬಿಡ್ತಾರೆ, ಬಂದಾರೆ ಅಧ್ಯಕ್ಷರು ಅಂತ. ಒಂದು ಹುಡುಗಿ ಮಾಸ್ಟರ್ ಕಾಲೇಜಲ್ಲಿ ಓದ್ತಿತ್ತು, ಮೇಡಮ್ ಅವ್ರ ಲೆಕ್ಚರರು. ಆ ಹುಡುಗಿ ನನ್ನ ಪಕ್ಕದಲ್ಲಿ ಕೂತಿತ್ತು. ಅದು ಸರ್ ಬಾಳೆದಲ್ಲಿ ಕೊಟ್ಟರು, ನೀರನ್ನೇ ಹಾಕ್ಯಾಳಲ್ಲ ಹುಡುಗಿ, ಫೋನ್ ಬೆಟ್ಟಿಗೆ ಕೊಡ್ತು. 7-8 ಟೈಮ್ದು ತಿಂಡಿ, ಶ್ರೀಮಂತರ ಮನೆ ತಿಂಡಿ. ಅದೆಷ್ಟು ವೇಸ್ಟ್ ಮಾಡ್ತು ಅಂದರೆ ತಿಂಡಿಯ. ನಮ್ಮ ಹಳ್ಳಿ ಕಡೆ ನಾಟಿ ಕೋಳಿ ನೋಡಿದ್ದೀರಾ, ರಾಗಿಗೆ ಹಾಕಿ ಸಣ್ಣ ಕೆರಿತ ಒಳ್ಳೆ ನಾಟಿ ಅದು ಇದು ಕೆರಿತವಲ್ಲ, ಹಂಗೆ ಕೆರ್ಕೊಂಡು ತಿಂತು. ಅದು ಭಾರತದಲ್ಲಿ 40-50% ಆಹಾರ ವೇಸ್ಟ್ ಮಾಡ್ತಾ ಇರೋದು. ಅದ್ರದ ಒಟ್ಟು ಪರಿಮಾಣ ಇದು ಎಷ್ಟು ಕ್ವಾಂಟಿಟಿ ಅಂದರೆ 900 ಮಿಲಿಯನ್ ಟನ್ ಅಂತೆ ನಮ್ಮ ದೇಶದಲ್ಲಿ ಆಹಾರ ವೇಸ್ಟ್ ಮಾಡ್ತಾ ಇರೋದು. 0.1% ಕ್ರೈಮ್ ರೇಟ್. ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಕೋರ್ಟಿಗೆ ಹೋಗಿ, ಹೈಯೆಸ್ಟ್ ಯುವಕರು ಗಂಡ ಹೆಂಡತಿ ಹೊಡೆದಾಡಿಕೆ ಬಂದರೆ ಕೇಸಯ್ಯ. ಮೊನ್ನೆ ಯಾವುದೋ ನಾನು ಹೋಯ್ತೆ, ಯಾವುದೋ ಸ್ಟೇಷನಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಸರ್. ಒಂದು ತಿಂಗಳಿಗೆ 29 ಕೇಸ್ ಇದೆ ಒಂದೇ ಸ್ಟೇಷನ್. ಹುಡುಗಿ ಕದ್ದೋಗಿರೋದು. ಯಾವ ಪರಿಸ್ಥಿತಿಲಿ ಇದೆ, ನಾವು ಯಾವ ಸಂಸ್ಕಾರ ಇದೆ, ಎಲ್ಲಿ ದೇಶ ಕಟ್ತೀವಿ ನಾವು ಹಿಂಗೆ ಆಗ್ಬಿಟ್ರೆ ಭಾಳ ಬೇಸರ ಆಗಂಥದ್ದು ಇದು. ಮತ್ತು ನಾನು 28 ವರ್ಷಕ್ಕೆ ಮದುವೆ ಆದೆ ಸರ್. 28 ವರ್ಷಕ್ಕೂ ಇಂಜೆಕ್ಷನ್ನೇ ತಾಳಕ್ಕೆ ನಮ್ಮ ಎಳ್ಕೋಬೇಕಾಯ್ತು ಉಚ್ಚಕ್ಕೆ. ಇವತ್ತು ನೀವು ಬನ್ನಿ, ನಮ್ಮ ಮಕ್ಕಳುಗಳ ಬಂದರೆ ಏನು ಸರ್ ಒಳ್ಳೆ ಫಾರಂ ಕೋಳಿ ಸಾಕಿದ್ದೀವಿ. ಮಳೆ ಬಂದ್ರೆ ಮಾಡ್ಕೊತವೆ, ಚಳಿ ಬಂದ್ರೆ ಮಾಡ್ಕೊತವೆ. ಈ ಥರದ ಯುವಕರಿಗೆ ಏನು ಹಾಗಾಗಿ ನೀವು ದಯವಿಟ್ಟು ನಿಮ್ಮ ತಂದೆ ತಾಯಿ ಯಾರು ಸೇರಿಸಿದ್ದಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮುಂದೆ ಬನ್ನಿ. ಅದ್ರ ಜೊತೆಗೆ ನಿಮ್ಮ ಟೀಚರ್ಸ್ ಇದೇ ಸ್ಟೇಜ್ ನೀವು ಏನು ಮಾಡ್ತಾ ಇದ್ದೀರಾ ಇವಾಗ, ಅಂದರೆ ನೀವೇನು ಕಾಲೇಜಲ್ಲಿ ಇದ್ದೀರಾ, ಸ್ಕೂಲಲ್ಲಿ ಇದ್ದೀರಾ, ಇದೇ ಸ್ಟೇಜ್ನ ದಾಟಿ ಅವ್ರು ಮುಂದೆ ಬಂದಿದ್ದಾರೆ. ಅವ್ರಿಗೆ ಗೊತ್ತು ಏನು ತಪ್ಪಾಗುತ್ತೆ ಟೈಮಲ್ಲಿ, ಏನು ಸರಿ ಇದೆ, ಏನು ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಅವರೆಲ್ಲ ಅವ್ರ ಅನುಭವಗಳ ಮೂಲಕ ಅವ್ರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಗೈಡೆನ್ಸ್ ತಗೊಳ್ಳಿ. ಇದ್ರ ಜೊತೆಗೆ ನಿಮಗೆ ಒಂದು ಛಲ ಇರಬೇಕು. ನಾನು ಇದನ್ನು ಮಾಡ್ತೀನಿ, ನಾನು ಅನ್ಕೊಂಡಿದ್ದೀನಿ, ಇದನ್ನು ಸಾಧಿಸ್ತೀನಿ ಅನ್ನೋ ಛಲ ನಿಮ್ಗೆ ಏನಾದ್ರು ಇದ್ದರೆ ಖಂಡಿತವಾಗ್ಲೂ ನೀವು ಮುಂದೆ ಬರ್ತೀರಾ. ದೇವರು ನಿಮಗೆ, ಭಗವಂತ ನಿಮಗೆ ಈ ಸಾಧನೆ ಅಥವಾ ಸ್ಫೂರ್ತಿ, ಶಕ್ತಿ ಎಲ್ಲವನ್ನೂ ಕೊಡಲಿ. ನಿಮ್ಗೆ ಹೇಗೆ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲವನ್ನೂ ಸಾಧಿಸುವಂಥ ಶಕ್ತಿ ನಿಮಗೆ ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಿಮ್ಮ ಪ್ರೌಢಶಾಲಾ ವಿಭಾಗ 2009ರಲ್ಲಿ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿದ್ದು, ಕಾಲೇಜು ವಿಭಾಗ 2011ರಲ್ಲಿ ಸರ್ಕಾರ ತಮ್ಮ ಫಲಿತಾಂಶ ನೀಡುತ್ತಾ ಬಂದಿದ್ದಾರೆ. ಸರ್ಕಾರದ ವತಿಯಿಂದ ನೀಡುತ್ತಿರುವ ಬಿಸಿಯೂಟ, ಉಚಿತ ಪಠ್ಯಪುಸ್ತಕ ನೀಡಲಾಗುತ್ತಿದೆ. ಕಾಲೇಜು HEPK, HEPA ಸಂಯೋಜನೆಗಳನ್ನು ಹೊಂದಿದ್ದು, ಭಾಷಾ ವಿಷಯಗಳಾಗಿ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು ವಿಷಯಗಳು ಲಭ್ಯವಿದೆ. ಉತ್ತಮ ಗ್ರಂಥಾಲಯ ಮತ್ತು ಬೋಧಕ ಸಿಬ್ಬಂದಿಯನ್ನು ಹೊಂದಿದೆ. ಮತ್ತು ವಾಣಿಜ್ಯ ವಿಭಾಗದಿಂದ PV ಆಯಿಷಾ, ಕಲಾ ವಿಭಾಗದಿಂದ ಪ್ರದೀಪ್ ಎಂಬ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಅನುದಾನಿತ ಕಾಲೇಜು ವಿಭಾಗದ ಜಿಲ್ಲಾ ಹಂತದಲ್ಲಿ ಕಲಾ ವಿಭಾಗದಿಂದ ಪ್ರದೀಪ್ ಎಂಬ ವಿದ್ಯಾರ್ಥಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ಯ ಅರಸು, ಬೇಲೂರು. ಚಿಕ್ಕಮಗಳೂರು ಜಿಲ್ಲೆಯ ಜೀವನ ಸಂಧ್ಯಾ ಆಶ್ರಮದ ಭವನದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ಆಚರಿಸಿದರು. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಚಿಕ್ಕಮಗಳೂರು ಜಿಲ್ಲೆ ಮತ್ತು ತಾಲೂಕು ಸಮಿತಿ ಚಿಕ್ಕಮಗಳೂರು ವತಿಯಿಂದ ಚಿಕ್ಕಮಗಳೂರು ಜೀವನ ಸಂಧ್ಯಾ ಆಶ್ರಮದ ಕಾರ್ಯಕ್ರಮ ಭವನದಲ್ಲಿ ಜಗದ ಕವಿ ಕುವೆಂಪುರವರ ವಿಶ್ವ ಮಾನವ ಸಂದೇಶ ಹಾಗೂ ಸಮಾಜ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಚಿಂತಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಡಯಟ್ ಉಪನ್ಯಾಸಕರಾದ ಶ್ರೀಮತಿ ಭಾಗ್ಯರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಹಾಗೂ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಡಿಸೆಂಬರ್ 29ರಂದು ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನ. ಮಲೆನಾಡ ಕವಿ, ವಿಶ್ವಕವಿಯಾದ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪುರವರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೋಟಿಗೆ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನ್ಮ ತಾಳಿದವರು. ಕುವೆಂಪುರವರ ಜನ್ಮದಿನವನ್ನ ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಚಿಕ್ಕಮಗಳೂರು ಕೋಶಾಧ್ಯಕ್ಷರಾದ KN ಮೋಹನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಮೂಡಿಗೆರೆ ತಾಲೂಕು KJVS ಅಧ್ಯಕ್ಷರಾದ R ಪ್ರಕಾಶ್ ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ KJVS ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷರಾದ ಕೃಷ್ಣಮೂರ್ತಿರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಗೌರವ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ಹೊನ್ನೇಗೌಡರು ಕಾರ್ಯಕ್ರಮಕ್ಕೆ ಶುಭ
ಶುಭಾಶಯ ಕೋರುವುದರೊಂದಿಗೆ ಜೀವನ ಸಂಧಿ ಆಶ್ರಮದ ನೆರವಿಗಾಗಿ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಅವರ ಕುಟುಂಬದ ವತಿಯಿಂದ ಸಂಸ್ಥೆಗೆ 15,000 ರೂಗಳ ದೇಣಿಗೆಯನ್ನು ನೀಡಲಾಯಿತು. ಜೀವನ ಸಂಧಿ ಆಶ್ರಮದ ವ್ಯವಸ್ಥಾಪಕ ನಿರ್ದೇಶಕರಾದ ಹರೀಶ್ ಸಿಂಗ್ ಚಂದ್ರಕಲಾ ದಂಪತಿಗಳಿಗೆ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಸಮಾಜ ಸೇವೆಯನ್ನು ಸ್ಮರಿಸಿ ಸನ್ಮಾನಿಸಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿನ ವೈಜ್ಞಾನಿಕ ಸಾಧನೆಗಾಗಿ ಡಯಟ್ ಉಪನ್ಯಾಸಕರಾದ ಶ್ರೀಮತಿ ಭಾಗ್ಯರವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀಯುತ ಭದ್ರೇಗೌಡರು ಸ್ವಾಗತಿಸಿದರು. ಬಿಎಲ್ ಮೋಹನ್ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನವನ್ನು ಆಚರಿಸಲಾಯಿತು. ಬೇಲೂರು ಪಟ್ಟಣದ ವಿವೇಕಾನಂದ ಕಾಲೇಜು ಹಾಗೂ ಪ್ರೌಢಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಕುಶಾಲನಗರ ಪಟ್ಟಣದ ಬಲಮುರಿ ಗಣಪತಿ ದೇವಾಲಯದ ಬಳಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಮಂಟಪವನ್ನು ಉದ್ಘಾಟಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.